ಸಹನೆ ಮತ್ತು ಪ್ರೀತಿಯ ಗೆಲುವು. ರಾಮಾಪುರ ಎಂಬ ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಎಂಬ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು. ಆಕೆ ಗಟ್ಟಿಯಾದ ಸ್ವಭಾವದವಳು, ಆದರೆ ಮನಸ್ಸಿನಲ್ಲಿ ತುಂಬ ನೋವಿತ್ತು. ಗಂಡನ ಸಾವು ಮತ್ತು ಜೀವನದ ಕಷ್ಟಗಳು ಆಕೆಯನ್ನು ಕಠಿಣಳನ್ನಾಗಿ ಮಾಡಿದ್ದವು. ಅವಳ ಏಕೈಕ ಮಗ ರಮೇಶ್. ರಮೇಶ್ ನಗರದಲ್ಲಿ ಕೆಲಸ ಮಾಡುತ್ತಿದ್ದ. ಅವನು ಸುಶೀಲ, ಸರಳ ಸ್ವಭಾವದ ಹುಡುಗಿಯನ್ನು ಮದುವೆಯಾದ. ಆಕೆಯ ಹೆಸರು ಸೌಮ್ಯ. ಮದುವೆಯಾದ ನಂತರ ಸೌಮ್ಯ ಗ್ರಾಮಕ್ಕೆ ಬಂದು ಸಾಸು ಲಕ್ಷ್ಮಮ್ಮನ ಜೊತೆ ವಾಸಿಸಲು ಆರಂಭಿಸಿದಳು. ಆದರೆ ಮೊದಲ ದಿನದಿಂದಲೇ ಲಕ್ಷ್ಮಮ್ಮ ಸೌಮ್ಯನ ಮೇರೆ ಕಠಿಣವಾಗಿದ್ದಳು. ಈ ಹುಡುಗಿಗೆ ಮನೆಗೆಲಸವೇ ಬರೋದಿಲ್ಲ. ಇವಳು ನನ್ನ ಮಗನ ಮನಸ್ಸನ್ನು ಬದಲಿಸುತ್ತಾಳೆ ಎಂದು ದಿನೇ ದಿನೇ ಗದರಿಸುತ್ತಿದ್ದಳು. ಸೌಮ್ಯ ಯಾವತ್ತೂ ಉತ್ತರ ಕೊಡಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ ಅಡುಗೆ ಮಾಡಿ ಸಾಸುವಿಗೆ ಔಷಧಿ ಸಮಯಕ್ಕೆ ಕೊಡುತ್ತಿದ್ದಳು. ಮನಸ್ಸಿನಲ್ಲಿ ನೋವಿದ್ದಲು ಮುಖದಲ್ಲಿ ನಗುವಿಟ್ಟುಕೊಂಡಿದ್ದಳು. ಒಂದು ದಿನ ಲಕ್ಷ್ಮಮ್ಮ ಅಸ್ವಸ್ಥಳಾಗಿ ಹಾಸಿಗೆ ಹಿಡಿದಳು. ರಮೇಶ್ ಕೆಲಸಕ್ಕೆ ಹೋಗಬೇಕಾಯಿತು. ಮನೆಯ ಎಲ್ಲಾ ಜವಾಬ್ದಾರಿಯೂ ಸೌಮ್ಯನ ಮೇರೆ ಬಂತು. ರಾತ್ರಿ ಹಗಲು ನೋಡದೆ ಸೌಮ್ಯ ಸಾಸುವನ್ನು ನೋಡಿಕೊಂಡಳು. ಊಟ ಮಾಡಿಸಿ ಔಷಧಿ ನೀಡಿ ಕಾಲು ಮಸಾಜ್ ಮಾಡುತ್ತಿದ್ದಳು. ಒಂದು ರಾತ್ರಿ ಲಕ್ಷ್ಮಮ್ಮ ಕಣ್ಣೀರಿಟ್ಟಳು. ನಾನು ನಿನಗೆ ಎಷ್ಟು ಕಷ್ಟ ಕೊಟ್ಟೆ, ಆದರೂ ನೀನು ನನ್ನನ್ನು ತಾಯಿಯಂತೆ ನೋಡಿಕೊಂಡೆ ಎಂದಳು. ಸೌಮ್ಯ ಕೈ ಹಿಡಿದು ಹೇಳಿದಳು, ನೀವು ನನ್ನ ತಾಯಿಯಮ್ಮ. ತಾಯಿ ಮಕ್ಕಳಿಗೆ ಗದರಿಸಿದರೂ ಪ್ರೀತಿ ಮಾತ್ರ ಕಡಿಮೆಯಾಗೋದಿಲ್ಲ. ಆ ದಿನ ಲಕ್ಷ್ಮಮ್ಮನ ಹೃದಯ ಬದಲಾಯಿತು. ನಂತರ ಸೌಮ್ಯವನ್ನು ಎಲ್ಲರ ಮುಂದೆ ಹೊಗಳಲು ಆರಂಭಿಸಿದಳು. ಹಳ್ಳಿಯಲ್ಲಿ ಜನರು ಹೇಳತೊಡಗಿದರು, ಇಂತಹ ಬಹು ಎಲ್ಲರಿಗೂ ಸಿಗಲ್ಲ. ಕಾಲ ಕಳೆದಂತೆ ಆ ಮನೆ ಪ್ರೀತಿ ಸಂತೋಷದಿಂದ ತುಂಬಿತು. ಸಾಸು ಬಹು ಸಂಬಂಧವು ಶತ್ರುತ್ವವಲ್ಲ, ಸಹನೆ ಮತ್ತು ಪ್ರೀತಿಯಿಂದ ಕಟ್ಟಬಹುದಾದ ಬಂಧ ಎಂದು ಎಲ್ಲರಿಗೂ ಆ ಕಥೆ ಪಾಠ ಕಲಿಸಿತು.